ಹೇಗೋ ಇರೋದು ಜೀವನ ಅಲ್ಲ, ಸಿಸ್ಟಮೆಟಿಕ್ ಆಗಿರಬೇಕು ಜೀವನ. ಏನೋ ಒಂದಿಷ್ಟು ತಿಂದೆ, ಏನೋ ಒಂದಿಷ್ಟು ಬದುಕದೆ ಸತ್ತೋದೆ ಅಲ್ಲ. ಯಾವುದೇ ಕೆಲಸ ಮಾಡಬೇಕಾದ್ರೆ, ನಮ್ಮ ಜೀವನವನ್ನು ನಡೆಸಬೇಕಾದ್ರೆ ನಾವು ಪ್ರಾಣಿಗಳಲ್ಲ, ನಾವು ಮನುಷ್ಯರು. ಭಗವಂತ ಬುದ್ಧಿ ಕೊಟ್ಟಿದ್ದಾನೆ ಮತ್ತು ಹೃದಯವನ್ನು ಕೊಟ್ಟಿದ್ದಾನೆ. ಬುದ್ಧಿಯನ್ನು ಉಪಯೋಗಿಸಿ ನಾವು ಹೇಗೆ ಜೀವನ ನಡೆಸಬೇಕು ಅಂತ ಯೋಚನೆ ಮಾಡಬೇಕು. ಹೃದಯವನ್ನು ಕೊಟ್ಟಿದ್ದಾನೆ, ಇನ್ನೊಬ್ಬರಿಗೆ ನಾನೇನು ಮಾಡಬಲ್ಲೆ ಅನ್ನೋದು ತುಡಿತಾ ಇರಬೇಕು. ಆವಾಗಲೇ ಅವನ್ನ ಮನುಷ್ಯ ಅಂತ ಕರೆಯೋದು. ನಮ್ಮ ಮನಸ್ಸಿನ ಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗಬೇಕು. ನಾವೆಲ್ಲ ನಮ್ಮ ಮನಸ್ಸೇ ಆಗಿದ್ದೀವಿ. ನಮ್ಮ ಮನಸ್ಸು ಹರ್ಷವಾಗಿದ್ದರೆ ನಾವು ಖುಷಿಯಾಗಿರ್ತೀವಿ. ನಮ್ಮ ಮನಸ್ಸು ದುಃಖ ಪಟ್ಟರೆ ನಾವು ಅಳ್ತಾ ಕೂತ್ಕೋತೀವಿ. ನಮ್ಮ ಮನಸ್ಸು ಆಕ್ರೋಶಗೊಂಡ್ರೆ ನಮಗೆ ಕೋಪ ಬರುತ್ತೆ. ಅಂದರೆ ಪ್ರತಿ ಕ್ಷಣದಲ್ಲಿ ನಮ್ಮ ಮನಸ್ಸು ಏನಾಗಿರುತ್ತೆ ಅದೇ ನಾವಾಗಿರ್ತೀವಿ. ಆ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋದು ಬಹಳ ಕಷ್ಟದ ಕೆಲಸ. ಆದರೆ ನಮ್ಮ ಮನಸ್ಸು ಹೇಗಿದೆ ಅಂತ ನಾವೇ ಪರೀಕ್ಷೆ ಮಾಡ್ಕೋಬಹುದು. ನಾವು ನಮ್ಮ ಚಪ್ಪಲಿನ ಹೇಗೆ ಬಿಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮನಸ್ಸು ಹೇಗಿದೆ ಅಂತ ಗೊತ್ತಾಗುತ್ತೆ. ಕೆಲವರು ಬಿಟ್ಟರೆ ನೀಟಾಗಿರುತ್ತೆ, ಒಂದೇ ಕಡೆ ಒಂದೇ ಲೈನಲ್ಲಿ, ಅಲ್ಲೊಂದು ಇಲ್ಲೊಂದು. ಅವರ ಮನಸ್ಥಿತಿ ಹಾಗೆ ಇದೆ. ನಮಗೆ ಗೊತ್ತಾಗ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸು ಹೇಗಿದೆ ಅಂತ. ಬೆಳಗಾಗಿ ಎದ್ದು ಹಾಸಿಗೆಯಿಂದ ಎದ್ದು ನೀವು ಬಂದ ಮೇಲೆ 10 ನಿಮಿಷ ಬಿಟ್ಟು ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ನಿನ್ನ ಮನಸ್ಥಿತಿ ಏನು ಅಂತ. ಒಳ್ಳೆಯ ಮನಸ್ಥಿತಿ ಇರೋನು ಹಾಸಿಗೆ ಎಲ್ಲ ಕೊಡವಿ ದಿಂಬು ನೀಟಾಗಿಟ್ಟು ಹೊದ್ಗೆ ಮಡಿಸಿಟ್ಬಿಟ್ಟು ಬಾತ್ರೂಮ್ಗೆ ಹೋಗ್ತಾನೆ, ಕೆಲಸ ಮುಗಿಸ್ತಾನೆ. ಕೆಲವರು ಮನೇಲಿ 12 ಗಂಟೆ ಆದರೂ ಹೊದ್ಗೆ ಹೊದ್ದಿದ್ದು ಹಾಗೆ ಗುಡ್ಡಿಯಾಗಿ ಬಿದ್ದಿರುತ್ತೆ. ಅದು ಏನು ತೋರಿಸುತ್ತೆ ಅಂದರೆ ಅವರ ಮನಸ್ಥಿತಿ ತೋರಿಸುತ್ತೆ. ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ನಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ಬಿಡುತ್ತೆ. ಒಂದು ಊಟ ಮಾಡಿದ್ರಲ್ಲೂ ಅಷ್ಟೇ, ಯಾವ ರೀತಿ ಕೂತ್ಕೊಂಡು ನೀನು ಊಟ ಮಾಡ್ತಿ, ಊಟ ಮಾಡಿದ ತಾಟನ್ನು ಹೇಗೆ ತೊಳೆದಿಡ್ತಿ, ಇದೆಲ್ಲ ನಮ್ಮ ಮನಸ್ಥಿತಿಯನ್ನು ತೋರಿಸ್ತಾ ಹೋಗುತ್ತೆ. ಇವೆಲ್ಲ ಸರಿ ಮಾಡ್ಕೊಳ್ಳೋದಿದ್ರೆ ನಮ್ಮ ಮನಸ್ಸು ಸರಿ ಮಾಡ್ಕೊಳಕ್ಕಾಗಲ್ಲ. ಸತ್ಸಂಗದಲ್ಲಿ ಬಂದಾಗಲೂ ಅಷ್ಟೇ, ನಾವು ಇನ್ನೊಬ್ಬರಿಗೆ ಹೋಗೋಕ್ಕೊಂದು ಜಾಗ ಮಾಡಿಕೊಟ್ಟು ಕೂತ್ಕೊಂಡು ಸ್ವಲ್ಪ ಹೊತ್ತು ನೆಮ್ಮದಿಯಾಗಿರೋಣ, ಅಪ್ಪಾಜಿ ಬಂದಿದ್ದಾರೆ ಮೈಸೂರಿಂದ ಅಂತ ಅನಿಸಿದ್ರೆ ನೆಮ್ಮದಿಯಾಗಿರುತ್ತೆ. ಇಲ್ಲ ಒಂದ್ಸರಿ ಪಾದ ಉಜ್ಜಿಬಿಟ್ಟು ಹೊರಡೋಗೋಣ ಅಂತಂದರೆ ಅದು ಮನಸ್ಸಿನ ಸ್ಥಿತಿಯನ್ನು ತೋರಿಸುತ್ತೆ. ಹಾಗಾಗಿ ನಾವು ನೆಮ್ಮದಿಯ ಬದುಕಬೇಕಾದ್ರೆ ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳಲ್ಲಿ ನಾವು ನೋಡ್ತಾ ಹೋಗಬೇಕು. ನಾನು ಬಟ್ಟೆ ಹಾಕ್ಕೊಳ್ಳೋದ್ರಿಂದ ಹಿಡಿದು ಯಾವ ಬಟ್ಟೆ ಹಾಕ್ಕೊಂಡಿದ್ದೀನಿ, ಹೇಗೆ ಹಾಕ್ಕೊಂಡಿದ್ದೀನಿ, ನಾನು ಹೇಗೆ ಊಟ ಮಾಡ್ತೀನಿ, ನಾನು ಹೇಗೆ ಚಪ್ಪಲಿ ಬಿಟ್ಟು ಹೋಗ್ತೀನಿ, ನಾನು ಮಲಿಕೊಂಡಾಗ ಹೇಗಿರ್ತೀನಿ, ನಾನು ಎಷ್ಟು ಕಾಲ ಟಿ ವಿ ನೋಡ್ತೀನಿ, ಮೊಬೈಲು ನನ್ನ ಕೈಲಿ ಎಷ್ಟೊಂದು ನಿಮಿಷ ಇರುತ್ತೆ, ಅಲ್ಲ ಈಗ ನಿಮಿಷ ಯಾರ ಕೈಲೂ ಇರಲ್ಲ, ಎಷ್ಟು ಗಂಟೆ ಇರುತ್ತೆ, ಇವೆಲ್ಲ ನಮ್ಮನ್ನು ತೋರಿಸ್ತಾ ಹೋಗುತ್ತೆ. ಇವೆಲ್ಲವನ್ನು ಸರಿ ಮಾಡ್ಕೋತಾ ಹೋದರೆ ಜೀವನ. ಇಲ್ಲದೇ ಇದ್ರೂ ಜೀವನ ಎಂಥ ಜೀವನ? ಪ್ರಾಣಿಗಳ ಜೀವನ. ಅವಿಗೆ ಗೊತ್ತಾಗಲ್ಲ, ಎಲ್ಲೋ ಒಂದು ಕಡೆ ತಿನ್ನುತ್ತವೆ, ಎಲ್ಲೋ ಕಡೆ ಒಂದು ಕಡೆ ಬಿದ್ದಿರುತ್ತವೆ. ಒಂದು ನಾಯಿ ಹೊಟ್ಟೆ ತುಂಬ ತಿಂದಿತ್ತು, ತಿಪ್ಪೆ ಮೇಲೆ ಹೋಗಿ ಮಲಗಿತ್ತು, ತನ್ನ ಪಾಡಿಗೆ ತಾನು ಮಲಗಿದ್ರಾಗಿತ್ತು. ಯಾರೋ ಒಬ್ಬ ಬ್ಯಾಗಲ್ಲಿ ಏನೋ ತಗೊಂಡು ಹೋಗ್ತಾ ಇದ್ದಾನೆ, ಅವನ ಹಿಂದೆ ಓಡೋಯ್ತು ಬ್ಯಾಗಲ್ಲಿ ಏನಿದೆ ಅಂತ. ಹಾಗಿದೆ ನಮ್ಮ ಮನಸ್ಸಿನ ಸ್ಥಿತಿ. ನೆಮ್ಮದಿ ಕಂಡುಕೊಳ್ಳೋದು ಯಾವಾಗ? ನಮ್ಮ ಆರೋಗ್ಯ ಸರಿ ಇಲ್ಲ, ನಮಗೆ ಅನಾರೋಗ್ಯ, ಹಾಗೆ ಹೀಗೆ 199 ಜನದ್ದು ಯಾರೋ ಆರೋಗ್ಯ ಸರಿ ಇಲ್ಲ ಅಂತಾನೆ, ಅದೇನು ಅದರೊಳಗೆ ವಿಶೇಷವೇನಿಲ್ಲ. ಯಾಕೆ ಅಂತ ಹೇಳಿದ್ರೆ ಹಾಗಾಗತ್ತೆ ಅಂದರೆ, ಅನಾರೋಗ್ಯ ಶುರುವಾಗೋದು ದೇಹಕ್ಕೆ, ಅದರದ್ದು ಶುರುವಾಗೋದು ಮನಸ್ಸಿನಿಂದ. ವಿಜ್ಞಾನ ಕೂಡ ಇದನ್ನು ಒಪ್ಕೋತೆ. ಆಲ್ ಡಿಸೀಸಸ್ ಇಟ್ ಈಸ್ ಫ್ರಮ್ ದ ಮೈಂಡ್. ಮನಸ್ಸಿನಿಂದ. ಅದರಿಂದ ನಿಮ್ಮ ಮನಸ್ಸನ್ನು ಸರಿಯಾಗಿ ಇಟ್ಕೊಂಡ್ರೆ ನಿನ್ನ ದೇಹದ ಆರೋಗ್ಯವೂ ಚೆನ್ನಾಗಿರುತ್ತೆ. ನಾನು ಎಷ್ಟೊತ್ತಿಗೆ ಸ್ನಾನ ಮಾಡ್ತೀನಿ, ನಾನು ಹೇಗೆ ಸ್ನಾನ ಮಾಡ್ತೀನಿ, ಎಲ್ಲ ನಮ್ಮ ನಾವೇನು ಅನ್ನೋದನ್ನು ತೀರ್ಮಾನ ಮಾಡ್ತಾ ಹೋಗ್ತಿರುತ್ತೆ.
ಯಾರೋ ಒಬ್ರು ಬಂದ್ರಂತೆ, ಗುರುಗಳ ಹತ್ರ ಬಂದು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಏನಪ್ಪ ಅಂದ್ರಂತೆ, ಅಜ್ಜಾರ ನಿಮ್ಮೆರಡೂ ಕೈನ ನನ್ನ ತಲೆ ಮೇಲೆ ಇಡ್ರಿ ಇನ್ನಂತೆ. ಯಾಕ್ರಲ್ಲ ಅಂದ್ರಂತೆ, ನಿಮ್ಮ ಕೈಯಲ್ಲಿ ಶಾಂತಿ ಇದೆ, ನೀವೆರಡೂ ಕೈನ ನನ್ನ ತಲೆ ಬಿಟ್ರೆ ನನಗೂ ಶಾಂತಿ ಸಿಗತ್ತೆ ಅಂತ. ಆಗಾಗ ಅಜ್ಜಾರು ಹೇಳಿದ್ರಂತೆ, ನನ್ನ ಕೈಯಲ್ಲಿ ನಿಜವಾಗ್ಲೂ ಶಾಂತಿ ಇರೋದಾದ್ರೆ ಮೊದಲು ಅದನ್ನ ನನ್ನ ತಲೆ ಮೇಲೆ ಇಟ್ಕೊತೀನಿ ತಡಿ ಅಂತ.